ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬೀಸ್ ಗುರುಕುಲ್ ಇದ್ರ ಬಗ್ಗೆ ಗೊತ್ತಿರದೇ ಇರೋರು ಯಾರೂ ಇಲ್ಲ ಅಂತಂದೇ ತಿಳ್ಕೊಳ್ತಿದ್ದೀನಿ. ಆದರೂ ಸಹ ಇದ್ರ ಬಗ್ಗೆ ಕೆಲವೊಬ್ಬರೆಲ್ಲ ಮ್ಯಾಮ್ ಅದರಲ್ಲಿ ಇಂಗ್ಲೀಷು ಹಿಂದಿಯಲ್ಲೇ ಟ್ರೈನಿಂಗ್ಸ್ ಇದ್ದಾವೆ, ನಮಗೆ ಅದು ಸ್ವಲ್ಪ ಅರ್ಥ ಆಗ್ತಾ ಇಲ್ಲ, ನಮಗೆ ಒಂದು ಕನ್ನಡ ವೀಡಿಯೋವನ್ನು ಮಾಡಿಕೊಡಿ ಅಂತ ತುಂಬ ಜನ ಕೇಳಿದರು. ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಬಹಳಷ್ಟು ಜನ ನನಗೆ ಕೇಳಿದ್ದು ಕ್ವಶನ್ಸ್ ಏನಪ್ಪ ಇದ್ರ ಬಗ್ಗೆ ಅಂತ ಅಂದರೆ, ಮ್ಯಾಮ್ ಇದು ಬೀಸ್ ಗುರುಕುಲ್ ಅನ್ನೋದು ರಿಯಲ್ಲ, ಫೇಕಾ, ಲೀಗಲ್ಲ, ನಮಗೇನು ಅರ್ಥ ಆಗ್ತಾ ಇಲ್ಲ, ನಂಬಬೇಕೋ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೋಡಿ ಇಲ್ಲಿ ಪ್ರೂಫ್ ಇದೆ. ಇದು ಗೌರ್ಮೆಂಟ್ನವರು ಬೀಸ್ ಗುರುಕುಲ್ ಪ್ರೈವೇಟ್ ಲಿಮಿಟೆಡ್ಗೆ ಕೊಟ್ಟಿರುವಂತಹ ಸರ್ಟಿಫಿಕೇಟು. ಹಾಗೆ ಭಾರತೀಯ ಉದ್ಯೋಗ ರತ್ನ ಅಂತ ಅವಾರ್ಡ್ ಕೂಡ ಬಂದಿದೆ. ಒಂದ್ಸರಿ ವಿಡಿಯೋ ಕ್ಲಿಪ್ ಅನ್ನು ಪ್ಲಾಟ್ಫಾರ್ಮ್ ಪ್ರೊವೈಡಿಂಗ್ ನ್ಯೂ ಏಜ್ ಡಿಜಿಟಲ್ ಸ್ಕಿಲ್ ಟು ಪೀಪಲ್ ಆಫ್ ದ ನೇಷನ್. ಭಾರತೀಯ ಉದ್ಯೋಗ ರತ್ನ. ಕಂಗ್ರಾಚುಲೇಷನ್ಸ್ ಟು ಅಂಡ್ ವಿಶ್ ಯು ಆಲ್ ದ ಬೆಸ್ಟ್. ಆಯಿತು. ಮತ್ತೆ ಈಗಿಲ್ಲ ಅಂದರೆ ಗೂಗಲಲ್ಲಿ ಒಂದ್ಸರಿ ನಾವು ಸರ್ಚ್ ಮಾಡೋಣ. ಈಗ ನೋಡಿ, ಇವರು ನಮ್ಮ ಫೌಂಡರು ರಿತ್ವಿಜ್ ತಿವಾರಿ, ಕೋ ಫೌಂಡರ್ ರೋಹಿತ್ ಶರ್ಮಾ. ನೋಡಿ ಇಲ್ಲಿ ಮತ್ತೆ ಇನ್ನೂ ಒಂದು ಪ್ರೂಫ್ ಕೊಡ್ತೀನಿ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ಕ್ರೋಮ್ಗೆ ಹೋಗ್ಬಿಟ್ಟು ನೀವು www.mca.government.in ಅಂತ ಓದ್ತಿದ್ದೀರಾ ಅಂತಂದರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ MCA ಸರ್ವಿಸಸ್ ಅಂತ ಬರುತ್ತೆ. ನೆಕ್ಸ್ಟ್ ಅದರಲ್ಲಿ LLP ಸರ್ವಿಸ್ ಅಂತ ಬರುತ್ತೆ. ಅದರಲ್ಲಿ ಸೆಕೆಂಡ್ ಒನ್ ನೀವು ಅದಕ್ಕೆ ಏನಾದ್ರು ಕ್ಲಿಕ್ ಮಾಡಿದ್ದೀರಂತಂದರೆ ಆಗ ನೆಕ್ಸ್ಟ್ LLP ಸರ್ವಿಸಲ್ಲಿ ನೆಕ್ಸ್ಟ್ LLP ನೇಮ್ ಕೇಳುತ್ತೆ. ಆಗ ನೀವೇನು ಮಾಡಬೇಕಂದ್ರೆ ಬೀಸ್ ಗುರುಕುಲ್ ಅಂತ ಟೈಪ್ ಮಾಡಬೇಕು. ಬೀಸ್ ಗುರುಕುಲ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ ಬರುತ್ತೆ. ಅಲ್ಲಿ ಅದು ಯಾವಾಗ ಸ್ಟಾರ್ಟ್ ಆಯಿತು ಏನು ಅಂತಂದರೆ ಈ 2020ಯಲ್ಲಿ ಕೊರೋನಾ ಟೈಮಲ್ಲಿ ಸ್ಟಾರ್ಟ್ ಆಯಿತು. ಹಾಗೆ ಇದು ಡೆಲ್ಲಿಯಲ್ಲಿ ಲೊಕೇಟೆಡ್ ಆಗಿದೆ. ಇಷ್ಟು ಇನ್ಫಾರ್ಮೇಷನ್ ಸಾಕು. ನಮ್ಮ ಕಂಪ್ನಿ ಬಗ್ಗೆ ಎಲ್ಲ ಹೇಳಿದರೆ, ಹಾಗೆ ಇದರಲ್ಲಿ ನಾವು ಏನು ಮಾಡಬೇಕು, ಇದರಲ್ಲಿ ಏನು ಕೋರ್ಸಸ್ ಇದೆ, ಏನು ಬಂಡಲ್ಸ್ ಇದೆ ಅಂತ ನಿಮ್ಮ ಮೈಂಡಲ್ಲಿ ಬಹಳಷ್ಟು ಕ್ವಶನ್ಸ್ ಓಡಾಡ್ತಾ ಇದ್ದಾವೆ ಅಂತ ನನಗೆ ಅರ್ಥ ಆಗುತ್ತೆ. ಸರಿ, ಈಗ ಅದನ್ನೆಲ್ಲ ಆ ಕ್ವಶನ್ಸ್ಗೆ ನಾನೀಗ ಆನ್ಸರ್ ಮಾಡ್ತೀನಿ. ಏನಪ್ಪ ಅಂತಂದರೆ ಇದರಲ್ಲಿ ಈಗ 5 ಬಂಡಲ್ಸ್ ಇರುತ್ತೆ. ಒಂದು ಮಾರ್ಕೆಟಿಂಗ್ ಮಾಸ್ಟ್ರಿ, ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಮತ್ತು ಫಿನಾನ್ಸ್ ಮಾಸ್ಟ್ರಿ ಅಂತ 5 ಬಂಡಲ್ಸ್ ಇರುತ್ತೆ. ಆ 5 ಬಂಡಲ್ಸಲ್ಲಿ ನಮಗೆ ಆ ಬಂಡಲ್ಸಿಗೆ ತಕ್ಕಂಥ ಕೋರ್ಸ್ಗಳು ಸಹ ಇರುತ್ತೆ. ನೆಕ್ಸ್ಟ್ ಈಗ ಒಂದೊಂದೇ ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ನೇದು ಬಂದುಬಿಟ್ಟು ಮಾರ್ಕೆಟಿಂಗ್ ಮಾಸ್ಟ್ರಿ. ಇದರಲ್ಲಿ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಬ್ರ್ಯಾಂಡಿಂಗ್ ಮಾಸ್ಟ್ರಿ. ಇದರಲ್ಲಿ ನಾವು ವಿಡಿಯೋ ಸೂಪರ್ ಸ್ಟಾರಿಂದ ಹಿಡಿದ್ಬಿಟ್ಟು ಫೇಸ್ಬುಕ್ ಮೆಸೇಜರ್ ಮಾರ್ಕೆಟಿಂಗ್ ಅಂತ ಹಿಡಿದ್ಬಿಟ್ಟು ಸ್ಪೋಕನ್ ಇಂಗ್ಲೀಷ್ ಬಗ್ಗೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ, ಮತ್ತು ನಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಈ ರೀತಿಯಲ್ಲಿ ಈ ಕೋರ್ಸಲ್ಲಿ ತಿಳ್ಕೊಳ್ತೀವಿ ನಾವು. ಇದು ಸೆಕೆಂಡ್. ನೆಕ್ಸ್ಟ್ ಥರ್ಡ್ ಒನ್ ಬಂದುಬಿಟ್ಟು ಟ್ರಾಫಿಕ್ ಮಾಸ್ಟ್ರಿ. ಇದರಲ್ಲಿ ನಾವು ಇಂಟರ್ಮೀಡಿಯೇಟ್ ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್, ಫೇಸ್ಬುಕ್ ಆ್ಯಡ್ಸ್ ಮಾಸ್ಟರ್ ಮೈಂಡ್, ಯೂಟ್ಯೂಬ್ ಮಾಸ್ಟರ್ ಮೈಂಡ್, ಗೂಗಲ್ ಆ್ಯಡ್ಸ್, ಎಕ್ಸೆಲ್ ಮಾಸ್ಟ್ರಿ, ಇಮೇಲ್ ಮಾರ್ಕೆಟಿಂಗು ಮತ್ತು ಲಿಂಕ್ಡ್ಇನ್ ಮಾಸ್ಟ್ರಿ. ನೆಕ್ಸ್ಟ್ ಬಂದುಬಿಟ್ಟು MS ಪವರ್ ಪಾಯಿಂಟ್, ಇದು ಎಲ್ಲವನ್ನು ಇದರಲ್ಲಿ ಕಲಿತೀವಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ಫ್ಲುಯೆನ್ಸ್ ಮಾಸ್ಟ್ರಿ. ಇದರಲ್ಲಿ ಬಂದುಬಿಟ್ಟು ಮಾಸ್ಟರ್ ಪಬ್ಲಿಕ್ ಸ್ಪೀಕರ್, ನಾವು ಪಬ್ಲಿಕ್ಕಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋದು, ಕಾಪಿ ರೈಟಿಂಗ್ ಮಾಸ್ಟರ್ ಮೈಂಡು, ಕಾಂಟೆಂಟ್ ರೈಟಿಂಗ್, ಮತ್ತು ಇದೇನು ಬಂದುಬಿಟ್ಟು ಸೇಲ್ಸ್ ಮಾಸ್ಟ್ರಿ. ನೆಕ್ಸ್ಟು ಅಡ್ವಾನ್ಸ್ ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡು, ಬೆಸ್ಟ್ ಸೆಲ್ಲಿಂಗ್ ಆಥರ್, ಪಾಡ್ಕಾಸ್ಟ್ ಮಾಸ್ಟ್ರಿ. ಈ ರೀತಿಯಾಗಿ ನಾವು ಇದರಲ್ಲಿ ಕಲಿತೀವಿ. ಲಾಸ್ಟ್ ಆ್ಯಂಡ್ ಫೈನಲ್ ಒಂದು ಬಂದುಬಿಟ್ಟು ಫಿನಾನ್ಸ್ ಮಾಸ್ಟ್ರಿ. ಫಿನಾನ್ಸ್ ಮಾಸ್ಟ್ರಿಯಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿತೀವಿ. ಇಲ್ಲಿ ಬಿಗಿನರಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಈ ಫಿನಾನ್ಸ್ ಮಾಸ್ಟ್ರಿಯಲ್ಲಿ ನಾವು ಕಲಿತೀವಿ. ಓಕೆ, ನಿಮಗೀಗ ಕಂಪ್ನಿ ಬಗ್ಗೆ ಗೊತ್ತಾಯಿತು, ಇದರಲ್ಲಿ ಏನು ಕೋರ್ಸಸ್ ಇರುತ್ತೆ ಅಂತ ಗೊತ್ತಾಯಿತು. ಬಟ್ ಇದರಿಂದ ನಿಮಗೇನು ಉಪಯೋಗ ಅಂತ ಕ್ವಶನ್ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ನಾವಿಲ್ಲಿ ಏನು ಕೆಲಸ ಮಾಡಬೇಕು, ಏನು ಕೆಲಸ ಮಾಡೋದ್ರಿಂದ ನಮಗೆ ಅರ್ನಿಂಗ್ ಸಿಗುತ್ತೆ, 10,000 20,000 ವಾರಕ್ಕೆ ಯಾವ ರೀತಿ ಅರ್ನಿಂಗ್ ಸಿಗುತ್ತೆ ಅದನ್ನು ಈಗ ನಾವು ನೋಡೋಣ. ಒಂದು ಬಂದುಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗು, ಸೆಕೆಂಡ್ ಬಂದುಬಿಟ್ಟು ಫ್ರೀಲ್ಯಾನ್ಸಿಂಗು. ಫಾರ್ ಎಕ್ಸಾಂಪಲ್ಗೆ ಫ್ರೀಲ್ಯಾನ್ಸಿಂಗ್ ಅಂದರೆ ಇದರಲ್ಲಿ ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್, ಇಮೇಲ್ ಮಾರ್ಕೆಟಿಂಗ್, ವೆಬ್ ಡಿಸೈನಿಂಗ್ ಈ ರೀತಿಯಾದಂತಹ ಹಲವಾರು ಕೆಲವೊಂದು ಸ್ಕಿಲ್ಸನ್ನು ನಮಗೆ ಕಲಿಸ್ತಾರೆ. ಆ ಸ್ಕಿಲ್ಸನ್ನು ಕಲಿತು ನಾವು ನಮ್ಮ ಆನ್ಲೈನಲ್ಲಿ ಮನೆಯಲ್ಲೇ ಕೂತು ಫ್ರೀಲ್ಯಾನ್ಸಿಂಗನ್ನು ಮಾಡ್ಕೋಬೋದು. ಈ ರೀತಿ ಅವೈಲೇಬಲ್ ಇದೆ. ಈ ಕೋರ್ಸಸ್ಗಳನ್ನು ನಾವು ಕೂಡ ಕಲಿಬೋದು ಇದರಲ್ಲಿ. ಇದು ಫ್ರೀಲ್ಯಾನ್ಸಿಂಗ್. ನೆಕ್ಸ್ಟ್ ಈಗ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಇಲ್ಲಿರುವಂತಹ ಬಂಡಲ್ಸನ್ನು ನಾವು ಪ್ರಮೋಟ್ ಮಾಡಬೇಕು. ಈ ಕಂಪ್ನಿ ಪರವಾಗಿ ನಾವು ಪ್ರಮೋಷನನ್ನು ಮಾಡಿಬಿಟ್ಟು ನಮಗೆ ಅದರಿಂದ 70% ಕಮಿಷನ್ ಅನ್ನೋದು ಸಿಗುತ್ತೆ. ಇದನ್ನು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಅಂದರೆ ಒಂದು ಬಂಡಲನ್ನು ನೀವು ಸೇಲ್ ಮಾಡಿದ್ರೆ 30% ಅವ್ರಿಗೆ ಡಿಸ್ಕೌಂಟ್ ಸಿಗುತ್ತೆ, ನಮಗೆ 70% ಕಮಿಷನ್ ಸಿಗುತ್ತೆ. ಅರ್ಥ ಆಯಿತಾ? 70% ಕಮಿಷನ್ ಅಂತಂದರೆ ಈ ಬಂಡಲ್ಸನ್ನು ನಾವು ಪ್ರಮೋಟ್ ಮಾಡಬೇಕು ಕಂಪ್ನಿ ಪರವಾಗಿ. ಓಕೆನಾ? ಇದು ಅಫಿಲಿಯೇಟ್ ಮಾರ್ಕೆಟಿಂಗು. ಈಗ ನಿಮಗೆ ಅಫಿಲಿಯೇಟ್ ಮಾರ್ಕೆಟಿಂಗು, ಫ್ರೀಲ್ಯಾನ್ಸಿಂಗ್ ಎರಡೂ ಅರ್ಥ ಆಗಿರಬೇಕು ಅಂತ ಅನಿಸುತ್ತೆ. ಓಕೆ, ನಾವೀಗ ಕಮಿಷನ್ ಸ್ಟ್ರಕ್ಚರನ್ನು ನೋಡೋಣ. ನಮಗೆ ಯಾವ ಬಂಡಲ್ ಮೇಲೆ ಎಷ್ಟು ಕಮಿಷನ್ ಸಿಗುತ್ತೆ, ಯಾವ ರೀತಿ ಸಿಗುತ್ತೆ ಅನ್ನೋದನ್ನು ನೋಡೋಣ. ಫಸ್ಟ್ ಒನ್ ಬಂದುಬಿಟ್ಟು ಮಾರ್ಕೆಟಿಂಗ್ ಮಾಸ್ಟ್ರಿ. ಮಾರ್ಕೆಟಿಂಗ್ ಮಾಸ್ಟ್ರಿ ವೆಬ್ಸೈಟ್ ಪ್ರೈಸ್ ಬಂದುಬಿಟ್ಟು 2,143 ರೂಪಾಯಿ.
ನನ್ನ ರೆಫರಲ್ ಕೋಡನ್ನು ಯೂಸ್ ಮಾಡ್ಕೊಂಡು ನೀವು ಬೈ ಮಾಡೋದ್ರಿಂದ 1499 ರೂಪಾಯಿ ಬೀಳುತ್ತೆ. ಇದರಿಂದ ನಮಗೆ ಬರುವಂತಹ ಕಮಿಷನ್ 800 ರುಪೀಸ್. ಈ ಮಾರ್ಕೆಟಿಂಗ್ ಮಾಸ್ಟರ್ನ ನೀವು ಪ್ರಮೋಟ್ ಮಾಡೋದ್ರಿಂದ ಒಂದು ವಾರಕ್ಕೆ 2ರಿಂದ 4 ಸಾವಿರದವರೆಗೂ ನಾವು ಅರ್ನ್ ಮಾಡ್ಬೋದು. ಇದು ಮಾರ್ಕೆಟಿಂಗ್ ಮಾಸ್ಟ್ರಿ ಕಮಿಷನ್ ಸ್ಟ್ರಕ್ಚರ್. ನೆಕ್ಸ್ಟ್ ಬಂದುಬಿಟ್ಟು ಬ್ರ್ಯಾಂಡಿಂಗ್ ಮಾಸ್ಟ್ರಿ. ಬ್ರ್ಯಾಂಡಿಂಗ್ ಮಾಸ್ಟ್ರಿ ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 4999 ರೂಪಾಯಿ. ನೀವು ನನ್ನ ರೆಫರಲ್ ಕೋಡನ್ನು ಯೂಸ್ ಮಾಡಿ ಬೈ ಮಾಡೋದ್ರಿಂದ 3499 ರೂಪಾಯಿಗೆ ಬರುತ್ತೆ. ಇದರ ರೆಫರಲ್ ಅಮೌಂಟ್ ಬಂದುಬಿಟ್ಟು 2000 ಕಮಿಷನ್ ನಮಗೆ ಸಿಗುತ್ತೆ. ಒಂದು ವೀಕ್ಗೆ ಇದರಿಂದ 4000ರಿಂದ 6000ವರೆಗೂ ಅರ್ನ್ ಮಾಡ್ಬೋದು. ಪ್ಲಸ್ ಮಾರ್ಕೆಟಿಂಗ್ ಮಾಸ್ಟ್ರಿ ಕೂಡ ಇದಕ್ಕೆ ಫ್ರೀಯಾಗಿ ಸಿಗುತ್ತೆ. ಇದು ಬ್ರ್ಯಾಂಡಿಂಗ್ ಮಾಸ್ಟ್ರಿ ಕಮಿಷನ್ ಸ್ಟ್ರಕ್ಚರ್. ನೆಕ್ಸ್ಟ್ ಬಂದುಬಿಟ್ಟು ಟ್ರಾಫಿಕ್ ಮಾಸ್ಟ್ರಿ. ಟ್ರಾಫಿಕ್ ಮಾಸ್ಟ್ರಿ ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 8999 ರೂಪಾಯಿ. ಇದು ನನ್ನ ರೆಫರಲ್ ಕೋಡನ್ನು ನೀವು ಯೂಸ್ ಮಾಡಿಕೊಂಡು ನೀವು ಬೈ ಮಾಡಿದ್ರೆ 5999 ರೂಪಾಯಿಗೆ ಸಿಗುತ್ತೆ. ಪರ್ ರೆಫರಲ್ ನಮಗೆ 4000 ರೂಪಾಯಿ ಕಮಿಷನ್ ಸಿಗುತ್ತೆ. ಒಂದು ವೀಕ್ಗೆ ಇದರಿಂದ ನಾವು 8000ರಿಂದ 10000ವರೆಗೂ ಅರ್ನ್ ಮಾಡ್ಬೋದು. ಪ್ಲಸ್ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಪ್ಲಸ್ ಮಾರ್ಕೆಟಿಂಗ್ ಮಾಸ್ಟ್ರಿ 2 ಬೋನಸ್ ಆಗಿ ಸಿಗುತ್ತೆ. ನೆಕ್ಸ್ಟ್ ಬಂದು ಇನ್ಫ್ಲುಯೆನ್ಸ್ ಮಾಸ್ಟ್ರಿ. ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 15999 ರೂಪಾಯಿ. ನನ್ನ ರೆಫರಲ್ ಕೋಡನ್ನು ಯೂಸ್ ಮಾಡ್ಕೊಂಡು ನೀವು ಬೈ ಮಾಡೋದ್ರಿಂದ 10,999 ರೂಪಾಯಿಗೆ ಸಿಗುತ್ತೆ. ನೆಕ್ಸ್ಟ್ ಇದರ ರೆಫರಲ್ ಅಮೌಂಟ್ ಬಂದುಬಿಟ್ಟು 7000 ರೂಪಾಯಿ ಸಿಗುತ್ತೆ ನಮಗೆ ಕಮಿಷನ್ನು. ಒಂದು ವೀಕ್ಗೆ ಇದರಿಂದ ನಾವು 10ರಿಂದ 14,000ವರೆಗೂ ಅರ್ನ್ ಮಾಡ್ಬೋದು. ಪ್ಲಸ್ ಇದಕ್ಕೆ ಟ್ರಾಫಿಕ್ ಮಾಸ್ಟ್ರಿ, ಬ್ರ್ಯಾಂಡಿಂಗ್ ಮಾಸ್ಟ್ರಿ ಮತ್ತು ಮಾರ್ಕೆಟಿಂಗ್ ಮಾಸ್ಟ್ರಿ ಈ 3 ಸಹ ಬೋನಸ್ ಆಗಿ ಸಿಗುತ್ತೆ. ಲಾಸ್ಟ್ ಆ್ಯಂಡ್ ಫೈನಲ್ ಒಂದು ಬಂದುಬಿಟ್ಟು ಫಿನಾನ್ಸ್ ಮಾಸ್ಟ್ರಿ. ದಿಸ್ ಈಸ್ ದ ಬೆಸ್ಟ್ ಕೋರ್ಸ್ ಅಂತಂದು ಹೇಳ್ಬೋದು. ಫಿನಾನ್ಸ್ ಮಾಸ್ಟ್ರಿ ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 19,999 ರೂಪಾಯಿ. ನೀವು ನನ್ನ ರೆಫರಲ್ ಕೋಡನ್ನು ಯೂಸ್ ಮಾಡ್ಕೊಂಡು ಬೈ ಮಾಡೋದ್ರಿಂದ 14,999 ರೂಪಾಯಿಗೆ ಸಿಗುತ್ತೆ. ಅದರಿಂದ ನಮಗೆ ರೆಫರಲ್ ಅಮೌಂಟ್ ಸಿಗೋದು 10,000 ರೂಪಾಯಿ. ಇದರಿಂದ ನಾವು ಒಂದು ವೀಕಿಗೆ 20ರಿಂದ 30,000ವರೆಗೂ ಅರ್ನ್ ಮಾಡ್ಬೋದು. ಇದ್ರ ಪ್ಲಸ್ ಈ ಹಿಂದೆ ಹೇಳ್ದಂತಹ ಮಾರ್ಕೆಟಿಂಗ್ ಮಾಸ್ಟ್ರಿ, ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಎಲ್ಲ ಮಾಸ್ಟ್ರಿಗಳು ಸಹ ಇದಕ್ಕೆ ಬೋನಸ್ ಆಗಿ ಸಿಗುತ್ತೆ. ಆದ್ದರಿಂದ ಇದು ಬೆಸ್ಟ್ ಅಂತಂದರೆ ನಾನು ನಿಮಗೆ ಎಲ್ಲರಿಗೂ ರೆಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್ ನೀವು ಇವನ್ನೆಲ್ಲ ಹೇಳಿದ್ರಿ ಸರಿ, ಆದರೆ ನಮಗೆ ಪ್ರೂಫ್ ಏನು, ನಿಮಗೆ ಅಮೌಂಟು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಿದ್ದಿದೆ ಅನ್ನೋ ಪ್ರೂಫ್ ಏನು ಅಂತ ನಿಮಗೆ ಡೌಟ್ ಬರ್ಬೋದು. ಈಗ ಆ ಪ್ರೂಫ್ ಏನಂತ ನೋಡೋಣ. ನೋಡಿ, ಇಲ್ಲಿ ಕಂಪ್ನಿ ಹೆಸರು ಬಿಸ್ ಗುರುಕುಲ್ ಪ್ರೈವೇಟ್ ಲಿಮಿಟೆಡ್. ಇದರಿಂದ ನನ್ನ ಅಕೌಂಟ್ಗೆ 9500 ರೂಪಾಯಿ ಕ್ರೆಡಿಟ್ ಆಗಿದೆ. ನೆಕ್ಸ್ಟ್ ನೋಡಿ, ಇಲ್ಲಿ 5% ಟ್ಯಾಕ್ಸ್ ಡಿಡಕ್ಷನ್ ಆಗಿ ನನ್ನ ಅಕೌಂಟಿಗೆ 9500 ಕ್ರೆಡಿಟ್ ಆಗಿದೆ. ಓಕೆ ಮ್ಯಾಮ್, ನೀವು ಇಷ್ಟೆಲ್ಲ ಹೇಳಿದ್ರಿ, ಇನ್ನೂ ಏನಾದ್ರು ಬೆನಿಫಿಟ್ಸ್ ಇದೆಯಾ ಇದರಲ್ಲಿ ನಾವು ಎನ್ರೋಲ್ ಆಗೋದ್ರಿಂದ ಅಂತ ನೀವೇನಾದರೂ ಕೇಳೋದಾದರೆ ನಾನು ಹೇಳಬಲ್ಲೆ, ಇದು ಒಂದು ಎಜುಕೇಷನಲ್ ಪ್ಲ್ಯಾಟ್ಫಾರ್ಮ್. ಇಲ್ಲಿ ನಾವು ಪೇಯಿಂಗ್ ಡಿಜಿಟಲ್ ಸ್ಕಿಲ್ಸನ್ನು ಕಲಿಯೋದ್ರ ಜೊತೆಗೇ ನಾವು ಅರ್ನಿಂಗನ್ನು ಕೂಡ ಹೇಗೆ ಮಾಡ್ಬೋದು ಅನ್ನೋದನ್ನು ಕಲಿಸ್ಕೊಡ್ತಾರೆ. ಮತ್ತು ಬಿಸ್ನೆಸ್ ಮೀಟಪ್ಸ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಇರುತ್ತೆ. ಸರ್ಟಿಫಿಕೇಟ್ಸನ್ನು ಪ್ರೊವೈಡ್ ಮಾಡ್ತಾರೆ. ಆ ಸರ್ಟಿಫಿಕೇಟ್ಸಿಂದ ನಮಗೆ ಜಾಬ್ ಕೂಡ ನಾವು ತೊಗೋಬೋದು. ನೆಕ್ಸ್ಟ್ ಬಂದುಬಿಟ್ಟು ರಿವಾರ್ಡ್ಸ್ ಇರುತ್ತೆ, ಅಮೇಝಿಂಗ್ ಕಮ್ಯುನಿಟಿ ಇರುತ್ತೆ, ಲೈವ್ ಟ್ರೈನಿಂಗ್ಸ್ ಇರುತ್ತೆ. ಅಂದರೆ ಮತ್ತು ನೆಕ್ಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ಸ್ ಇರುತ್ತೆ, ವೀಕ್ಲಿ ಪೇಔಟ್ಸನ್ನು ಮಾಡುತ್ತೆ, ಕಸ್ಟಮರ್ ಸಪೋರ್ಟ್ ಕೂಡ ನಮಗೆ, ಕಸ್ಟಮರ್ ಕೇರ್ ಸಪೋರ್ಟ್ ಕೂಡ ನಮಗಿರುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇರಬೇಕಾದ್ರೆ ಇನ್ನೂ ಏನಕ್ಕೆ ಯೋಚನೆ ಮಾಡಬೇಕು ನಾವು ಬಿಸ್ ಗುರುಕುಲಲ್ಲಿ ಜಾಯ್ನ್ ಆಗೋದಕ್ಕೆ ಅಲ್ವಾ? ಇದರಿಂದ ನನ್ನ ಕಡೆಯಿಂದ ಏನು ಉಪಯೋಗ, ನಿಮ್ಮ ಕಡೆಯಿಂದ ಜಾಯ್ನ್ ಆಗೋದಕ್ಕೆ ಅಂದರೆ, ನನ್ನ ಇಲ್ಲಿ ಟ್ರೈನಿಂಗ್ಸ್ ಎಲ್ಲ ಹಿಂದಿ ಮತ್ತು ಇಂಗ್ಲೀಷಲ್ಲಿರೋದ್ರಿಂದ ನನ್ನ ಕಡೆಯಿಂದ ನಿಮಗೆ ಕನ್ನಡದಲ್ಲಿ ಟ್ರೈನಿಂಗ್ ಸಿಗುತ್ತೆ. ಅಂದರೆ ಈಗ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರೋದ್ರಿಂದ ಕೆಲವೊಬ್ಬರಿಗೆ ಕೆಲವೊಂದು ಅರ್ಥ ಆಗೋದಿಲ್ಲ. ಆಗ ನೀವು ಏನೇ ಡೌಟ್ಸ್ ಬಂದರೂ ನನ್ನ ಮೆಂಟರ್ಶಿಪ್ ಕೆಳಗೆ ನೀವು ಕೇಳ್ಬೋದು. ಆಗ ನಾನು ಕನ್ನಡದಲ್ಲಿ ನಿಮಗೆ ಗೈಡ್ ಮಾಡ್ತೀನಿ. ಹಾಗೆ ಇಲ್ಲಿ ನನ್ನ ಇನ್ಸ್ಟಾ ಐಡಿಯನ್ನು ಹಾಕಿರ್ತೀನಿ, ಅರ್ನ್ ವಿತ್ ರಾಜಿ ಅಂತ. ನೀವು ಹೋಗಿ ಅರ್ನ್ ವಿತ್ ರಾಜಿ ಅಂತ ಇನ್ಸ್ಟಾದಲ್ಲಿ ಫಾಲೋ ಮಾಡಿ, ಪೇಜನ್ನು ಫಾಲೋ ಮಾಡಿ, ಹೈಲೈಟ್ಸನ್ನು ಚೆಕ್ ಮಾಡಿ, ಇನ್ನೂ ನೀವು ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ. ನನಗೆ ತಿಳಿದ ಮಟ್ಟಿಗೆ ಬಿಸ್ ಗುರುಕುಲ್ ಬಗ್ಗೆ ನಿಮಗಿದ್ದಂಥ ಎಲ್ಲ ಡೌಟ್ಸನ್ನು ನಾನು ಕ್ಲಾರಿಫೈ ಮಾಡಿದ್ದೀನಿ ಅಂತಂದು ತಿಳ್ಕೊಳ್ತೀನಿ. ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇತ್ತು, ಇನ್ನೂ ಏನಾದ್ರು ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ನನಗೆ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ. ಆ ವಾಟ್ಸಪ್ ನಂಬರ್ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಾನೆ ಇರುತ್ತೆ. ಅದಕ್ಕೆ ಹಾಯ್ ಅಂತ ಮೆಸೇಜ್ ಮಾಡಿ ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಅಲ್ಲದೆ ಈ ಡಿಸ್ಕ್ರಿಪ್ಷನ್ ಕೆಳಗೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಎಲ್ಲ ಬಂಡಲ್ಸ್ಗೆ ಸಂಬಂಧಪಟ್ಟಂಥ ಲಿಂಕ್ಸನ್ನು ಕೊಟ್ಟಿರ್ತೀನಿ. ನಿಮಗೆ ಯಾವುದಾದ್ರೂ ಬಂಡಲ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನೀವು ಎದರಲ್ಲಿ ಎನ್ರೋಲ್ ಆಗಬೇಕು ಅಂದ್ಕೊಂಡಿದ್ರೆ ಆ ಬಂಡಲ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಎನ್ರೋಲ್ ಆಗ್ಬೋದು. ಓಕೆನಾ? ನನ್ನ ಇನ್ಸ್ಟಾವನ್ನು ಫಾಲೋ ಮಾಡಿ. ಇನ್ನೂ ಏನಾದ್ರು ಡೌಟ್ಸ್ ಇತ್ತಂತಂದರೆ ಕ್ಲಾರಿಫೈ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಒಂದು ಸ್ಟೆಪ್ಪನ್ನು ಒಳ್ಳೆಯ ಹಾದಿಯಲ್ಲಿ ಆಗ್ತೀರಂತಂದು ತಿಳ್ಕೊಂಡು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.